ಬಾಯೊಳಗೆ ತುಪ್ಪವ ಕಂಬಿಲ್ಲದಂತಿರಿಸಿ, ಶರೀರದೊಳಗಾತ್ಮ ನನಾರು ಕಾಣದಂತಿರಿಸಿ, ನೀನು ಬೆಳೆಸಿದ ಬೇಡಕ್ಕೆ ಬೆಳೆಗಾದನಯ್ಯ ರಾಮನಾಥ. ನಾನು ನಯನಕ್ಕೆ ಪಟ್ಟ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನಡೆಸಿರುವ ಮುಖ್ಯೋಪಾಧ್ಯಾಯರಿಗೆ, ಮುಖ್ಯ ಅತಿಥಿಗಳಿಗೆ, ಶಿಕ್ಷಕ ವೃಂದದವರಿಗೆ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ಸ್ವತಂತ್ರೋತ್ಸವದ ಶುಭಾಶಯಗಳು ಹಾಗೂ ಶುಭ ಮುಂಜಾನೆ. ನಮಗೆಲ್ಲರಿಗೂ ತಿಳಿದೇ ಇದೆ, ಹಲವಾರು ಜನ ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿದಿದ್ದಾರೆ. ಅವರಲ್ಲಿ ನಾನು ಟಾಟಾ ಟೋಪಿಯವರ ಬಗ್ಗೆ, ಅವರ ಹೋರಾಟದ ಬಗ್ಗೆ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳುತ್ತೇನೆ. ಪಾಂಡುರಂಗರವರ ಸುಪುತ್ರನಾಗಿ 1814ರಲ್ಲಿ ಜನಿಸಿದರು. ಇವರು ಚಿಕ್ಕವರಿಂದಾಗಲೇ ಶೌರ್ಯ, ಸಾಹಸ, ಮಾತುಗಾರಿಕೆ ಮತ್ತು ಅತೀವ ದೇಶಭಕ್ತಿಯನ್ನು ಹೊಂದಿದ್ದಾರೆ. ಬ್ರಿಟಿಷ್ ಸೇನೆಯನ್ನು ಕಾಡಿಸಿ, ಪೀಡಿಸಿ, ದಣಿದು ಬೆವರಿಳಿಸುವಂತೆ 2 ವರ್ಷಗಳವರೆಗೂ 1857ರ ಕ್ರಾಂತಿ ಧ್ವಜವನ್ನು ಎತ್ತಿಡಿದ ಅದ್ವಿತೀಯ ನೇತಾರ. ಈ ಪುರುಷ ಸಿಂಹನನ್ನು ಹಿಡಿಯಲು ಪಳಗಿದ 8 ಮಂದಿ ಸೇನಾಪತಿಗಳು 1 ವರ್ಷದವರೆಗೂ ರಾತ್ರಿ ಹಗಲೆನ್ನದೆ ಶ್ರಮಿಸಬೇಕಾಯಿತು. ಬ್ರಿಟಿಷ್ ಸೇನಾವ್ಯೂಹದ ವಿರುದ್ಧ ಒಬ್ಬಂಟಿಯಾಗಿ ಸೆಣಸಿದ್ದ ಟಾಟಾ ಟೋಪಿ ಇಂಗ್ಲಿಷರಿಗೆ 1 ದಿನವೂ ಸುಖದ ನಿದ್ದೆಯನ್ನು ಕೊಟ್ಟವನಲ್ಲ. ಅವರ ಹೋರಾಟ, ಯೋಜನೆ, ತೀರ್ಮಾನಗಳೇ ಕ್ರಾಂತಿಯ ಧ್ವಜದೊಂದಿಗಿನ ಪಯಣ. ಬ್ರಿಟಿಷ್ ಚಕ್ರವ್ಯೂಹವನ್ನು ಭೇದಿಸಿ ಅವರ ಕೈಗೆ ಸಿಕ್ಕಿದ್ದರೂ ಸಾರಿಕೊಂಡ ಟಾಟಾ ಟೋಪಿ. ಅಬ್ಬಬ್ಬ, ಆ ಚಾಣಾಕ್ಷತೆಯನ್ನು ನೆನೆದರೆ ಅಚ್ಚರಿಯಾಗುತ್ತದೆ. ಕೊನೆಗೆ ತನ್ನ ಮಿತ್ರರಿಂದಲೇ ಸೆಣಸಿಕ್ಕ ಟಾಟಾ ಟೋಪಿ 1859ರ ಏಪ್ರಿಲ್ 7ರಂದು ಮಧ್ಯರಾತ್ರಿ ಸೆಣಸಿಕ್ಕ. ವಿಚಾರಣೆ ಮುಗಿದ ನಂತರ ಏಪ್ರಿಲ್ 18ರಂದು ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಆತ ದೃಢವಾದ ಹೆಜ್ಜೆಯನ್ನಿಡುತ್ತಾ ಮೇಲೇರಿದ. ಆತನ ಕೈ ಕಾಲುಗಳನ್ನು ಕಟ್ಟಲು ಬಂದಾಗ ಅದರ ಅವಶ್ಯಕತೆ ಇಲ್ಲ ಎಂದು ನಸುನಗುತ್ತಲೇ ನೇಣುಕುಣಿಯ ಹಗ್ಗವನ್ನು ತೆಗೆದುಕೊಂಡು ತಾನೇ ಹಾಕಿಕೊಂಡ. ನಿಮ್ಮ ಕೆಲಸವನ್ನು ಮುಂದುವರೆಸಿರಿ, ಕೆಳಗಿನ ಮೇಜನ್ನು ಸರಿಸಿರಿ ಎಂದ. ಕೆಳಗಿನ ಮೇಜನ್ನು ಸರಿಸಿದಾಗ ಆತನ ದೇಹ ತೂಗಿ ಬಿದ್ದಿತ್ತು. ಆದರೆ ಅವರಿಗೆ ಅಪರಾಧಿ, ದೇಶದ್ರೋಹಿ, ಕ್ರಿಮಿನಲ್ ಎಂಬುದು ಸಿಕ್ಕ ಬಹುಮಾನವಾಗಿತ್ತು. 1857ರ ಸಮರವೆಂಬ ಮಹಾನ್ ಯುದ್ಧದಲ್ಲಿ ತ್ಯಾಗ್ಯರದ್ದೇ ಪೂರ್ಣಾಹುತಿಯಾಗಿತ್ತು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ.